ರಾಂಗ್ ಆಗಿದ್ದಾರೆ ಹಾಗೂ ಈ ಟ್ವೀಟ್ಗೆ ಕಾಕ್ರೋಚ್ ಜನತಾ ಪಾರ್ಟಿ ಕೂಡ ಕೌಂಟರ್ ಕೊಟ್ಟಿದೆ. ಯಾವ ಟ್ವೀಟ್ನಲ್ಲಿ ಪ್ರಧಾನಿ ಮೋದಿ ಹೇಳಿದ್ರು ಯಾರು ಮಕ್ಕಳ ಭವಿಷ್ಯವನ್ನ ಹಾಳು ಮಾಡಲಿಕ್ಕೆ ಯತ್ನ ಮಾಡಿದ್ದಾರೋ ಅವ್ರನ್ನ ಬಿಡಲ್ಲ ಅಂತ ಹೇಳಿ ಅದಕ್ಕೆ ಇವರು ತಿರುಗೇಟ್ ಕೊಟ್ಟಿದ್ದಾರೆ. ಮಕ್ಕಳ ಭವಿಷ್ಯವನ್ನ, ಯುವಕರ ಭವಿಷ್ಯಕ್ಕೆ ಹೆಚ್ಚು ಹಾನಿ ಮಾಡಿದವರೇ ನೀವು. ಈ ಒಂದು ಟಾಂಗ್ ಅನ್ನ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಕಾಕ್ರೋಚ್ ಜನತಾ ಪಾರ್ಟಿ ಹೇಳ್ತಿರುವಂತದ್ದು ನಮ್ಮ ಬೇಡಿಕೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಇದರಲ್ಲಿ ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿಯ ಫೌಂಡರ್ ಅಭಿಜಿತ್ ದಿಪ್ಕೆ ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ನೋಡಿ, 3 ಟ್ವೀಟ್ಗಳನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಪ್ರಧಾನಮಂತ್ರಿಗಳ ಒಂದು ಟ್ವೀಟ್, ಇನ್ನೊಂದು ಕಡೆ ಸಿಜೆಪಿ ಫೌಂಡರ್ ಅಭಿಜಿತ್ ದಿಪ್ಕೆ ಅವರ ಒಂದು ಟ್ವೀಟ್, ಇನ್ನೊಂದು ಕಡೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಟ್ವೀಟ್. ನಥಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ಅನ್ನುವಂಥ ಮಾತನ್ನ ಪ್ರಧಾನಮಂತ್ರಿಗಳು ತಮ್ಮ ಟ್ವೀಟ್ನಲ್ಲಿ ಉಲ್ಲೇಖ ಮಾಡ್ತಾರೆ. ನಥಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ದ ಫ್ಯೂಚರ್ ಆಫ್ ದಿಸ್ ಕಂಟ್ರಿ, ಅಂದರೆ ಯುವಕರ ಭವಿಷ್ಯಕ್ಕಿಂತ ಮುಖ್ಯವಾದದ್ದು ಏನೂ ಇಲ್ಲ ಅಂತ. ಇದಕ್ಕೆ ಸಿಜೆಪಿ ಫೌಂಡರ್ ಅಭಿಜಿತ್ ದಿಪ್ಕೆ ಹೇಳಿರುವಂಥದ್ದು. ಧರ್ಮೇಂದ್ರ ಪ್ರಧಾನ್ ಅವರ ಫೋಟೋವನ್ನು ಹಾಕಿ ನನ್ನ ಹೆಸರು ನಥಿಂಗ್, ಅಂದರೆ ಯಾವುದು ಕೂಡ ಮುಖ್ಯವಲ್ಲ ಅಂತ ಹೇಳಿದ್ರಲ್ಲ, ಧರ್ಮೇಂದ್ರ ಪ್ರಧಾನ್ ಅವರ ಹೆಸರೇ ಯಾವುದು ಮುಖ್ಯವಲ್ಲ. ಈ ರೀತಿಯಾಗಿ ಟಾಂಗ್ ಕೊಟ್ಟಿರುವಂಥದ್ದು. ನಥಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ಅನ್ನುವಂಥ ಟ್ವೀಟ್ಗೆ ಹಾಯ್ ಮೈ ನೇಮ್ ಇಸ್ ನಥಿಂಗ್ ಅನ್ನುವಂಥ ಕ್ಯಾಪ್ಷನ್ ಹಾಕಿ ಧರ್ಮೇಂದ್ರ ಪ್ರಧಾನ್ ಅವರ ಫೋಟೋವನ್ನು ಕಾಕ್ರೋಚ್ ಜನತಾ ಪಾರ್ಟಿಯ ಫೌಂಡರ್ ಅಭಿಜಿತ್ ದಿಪ್ಕೆ ಪೋಸ್ಟ್ ಮಾಡಿದ್ದಾರೆ. ಇನ್ನೊಂದು ಕಡೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಒಂದು ಟ್ವೀಟ್, ನಮ್ಮ ಯುವ ಜನತೆಯ ಭವಿಷ್ಯಕ್ಕೆ ಅತಿ ಹೆಚ್ಚು ಹಾನಿ ಮಾಡಿರೋದೇ ನೀವು. ನಮ್ಮ ಶಿಕ್ಷಣ ವ್ಯವಸ್ಥೆಯ ಸಂಪೂರ್ಣ ಹಿಡಿತವಾಗಲು ಮತ್ತು ನಾಶಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಿ ಮತ್ತು ಪ್ರೋತ್ಸಾಹ ಮಾಡಿದ್ದೀರಿ ಮತ್ತು ಅದಕ್ಕೆ ಕಾರಣರಾದಂಥ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ನೀವು ರಕ್ಷಣೆ ಮಾಡಿದ್ದೀರಿ. ಅದರ ಜೊತೆಗೆ ಮುಂದುವರೆದಂತೆ ವಿದ್ಯಾರ್ಥಿಗಳ ಕೆಲ ಬೇಡಿಕೆಗಳು ಸ್ಪಷ್ಟವಾಗಿವೆ. ನಂಬರ್ 1 ಏನದು? ಧರ್ಮೇಂದ್ರ ಪ್ರಧಾನ್ ಅವರನ್ನು ವಜಾಗೊಳಿಸಬೇಕು, ಇಲ್ಲ ರಾಜೀನಾಮೆ ಪಡಿಬೇಕು. 2ನೇದು, ಎಲ್ಲ ಹೈಡ್ರಾಮಾ ಆಗಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಲ್ಲಿ ಪ್ರಧಾನಮಂತ್ರಿಗಳು ಕ್ಷಮೆ ಯಾಚಿಸಬೇಕು. ಹಾಗೆ 3ನೇದು, ಯಾವ ಲಾಠಿ ಚಾರ್ಜ್ ಆಯಿತು, ಹಿಂಸಾತ್ಮಕ ಸ್ವರೂಪವನ್ನು ವಿದ್ಯಾರ್ಥಿಗಳ ಪ್ರತಿಭಟನೆ ಪಡೆದುಕೊಳ್ತು, ಅದಕ್ಕೆ ಕಾರಣರಾದವರು ಯಾರು, ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನು ಈ ಟ್ವೀಟ್ನಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.